ಗಣೇಶ ವಿಗ್ರಹ ಪ್ರತಿಷ್ಠಾಪನೆಗೆ ಅನುಮತಿ ಕಡ್ಡಾಯ, ಉಲ್ಲಂಘಿಸಿದ್ರೆ ಕಠಿಣ ಕ್ರಮ. ಮುಂದಿನ ಗೌರಿ ಗಣೇಶ ಹಬ್ಬದಂದು ಗಣೇಶ ವಿಗ್ರಹವನ್ನ ಪ್ರತಿಷ್ಠಾಪನೆ ನಡೆಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯ ಅನುಮತಿ ಪಡೆಯಬೇಕು. ಪೊಲೀಸ್ ಠಾಣೆಯಿಂದ ಈ ಸಂಬಂಧಿಸಿದ 10 ಸೂಚನೆಗಳನ್ನು ಆಯೋಜಕರಿಗೆ ನೀಡಲಾಗಿದೆ. ಸೂಚನೆಗಳನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಬೇಲೂರು ಆರಕ್ಷಕ ನಿರೀಕ್ಷಕ ರೇವಣ್ಣ ಎಚ್ಚರಿಕೆ ನೀಡಿದರು. ಪಟ್ಟಣದ ಆರ್ವಿ ಕಲ್ಯಾಣ ಮಂಟಪದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಿಂದ ಕರೆಯಲಾದ ಸಭೆಯಲ್ಲಿ ಮಾತನಾಡಿದ ಅವರು, ಬೇಲೂರು ಪೊಲೀಸ್ ಇಲಾಖೆ ವ್ಯಾಪ್ತಿಯಲ್ಲಿ ಸುಮಾರು 80 ಗಣೇಶ ವಿಗ್ರಹ ಸ್ಥಾಪನೆಯಾಗುವ ಬಗ್ಗೆ ವರದಿ ಬಂದಿದೆ. ಗ್ರಾಮ ಪಂಚಾಯಿತಿ, ಪುರಸಭೆ, ಚಿಸ್ಕಾಂ ಮತ್ತು ಅಗ್ನಿಶಾಮಕ ದಳ ಇಲಾಖೆಯ ಅನುಮತಿ ಪಡೆದ ಬಳಿಕ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಸ್ಥಳ ಪರಿಶೀಲನೆ ನಡೆಸಿ ಅನುಮತಿ ನೀಡಲಾಗುತ್ತದೆ ಎಂದ ಅವರು, ಆಯೋಜಕರು ಕಡ್ಡಾಯವಾಗಿ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಸಿಸಿಟಿವಿ, ಸ್ವಚ್ಛತೆಗೆ ಒತ್ತು, ಫ್ಲೆಕ್ಸ್ ಕಡಿವಾಣ, 25ಕ್ಕೂ ಅಧಿಕ ಷರತ್ತುಗಳನ್ನು ಕಟ್ಟುನಿಟ್ಟಾಗಿ ವಿಧಿಸಲಾಗುತ್ತದೆ. ಆಯೋಜಕರು ಕಡ್ಡಾಯವಾಗಿ ಪಾಲಿಸಬೇಕಿದೆ ಎಂದ ಅವರು, ವಿಶೇಷವಾಗಿ ಡಿಜೆ ಸೌಂಡ್ ಯಾವ ಕಾರಣಕ್ಕೂ ಅನುಮತಿ ನೀಡುವ ಪ್ರಶ್ನೆ ಇಲ್ಲ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಸದ್ಯ ಡಿಜೆ ಸೌಂಡ್ ನಿರ್ಬಂಧ ಬಗ್ಗೆ ಪ್ರಸ್ತಾಪಿಸಿದೆ. ಮುಸ್ಲಿಂ ಬಾಂಧವರ ಹಬ್ಬದ ದಿನ ಗಣೇಶ ವಿಸರ್ಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ಖಡಕ್ ಸೂಚನೆ ನೀಡಿದ್ರು. ಗಣೇಶ ವಿಗ್ರಹಕ್ಕೆ ಚಿನ್ನಾಭರಣ ಹಾಕಿದ್ರೆ ನೀವೇ ಜವಾಬ್ದಾರಿ ತೆಗೆದುಕೊಳ್ಳಬೇಕಿದೆ. ಗಣಪತಿ ಹೆಸರು ಹೇಳಿಕೊಂಡು ಬಲವಂತವಾಗಿ ಚಂದ ವಸೂಲಿ ಮಾಡಬಾರದು ಎಂದು ಕಿವಿಮಾತು ಹೇಳಿದ್ರು. ಬೇಲೂರು ಪೊಲೀಸ್ ಆರಕ್ಷಕ ಉಪ ನಿರೀಕ್ಷಕ ಶಿವಾನಂದ ಪಾಟೀಲ್ ಮಾತನಾಡಿ, ಬೇಲೂರು ಪೊಲೀಸ್ ವ್ಯಾಪ್ತಿಯಲ್ಲಿ ಬರುವ 80ಕ್ಕೂ ಹೆಚ್ಚಿನ ಗಣಪತಿ ಪ್ರತಿಷ್ಠಾಪನೆಗೆ ಹಲವಾರು ಷರತ್ತುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸ್ವಯಂ ಸೇವಕರ ನೇಮಕ, ಅನ್ನ ಪ್ರಸಾದದ ಬಗ್ಗೆ ಆರೋಗ್ಯ ಇಲಾಖೆ ಅನುಮತಿ ಪಡೆಯಬೇಕು. ಇಲ್ಲವಾದರೆ ಆಯೋಜಕರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲು ಪೊಲೀಸ್ ಇಲಾಖೆ ಮೀನಮೇಷ ಎಣಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಎಎಸ್ಐ ಶೇಖರಪ್ಪ ಹಾಜರಿದ್ದರು. ಗಮನ ಹರಿಸ್ತಾರೆ. ಫ್ಲೆಕ್ಸ್ಗಳು ಆದಷ್ಟು ಏನಪ್ಪ ಫ್ಲೆಕ್ಸ್ಗಳನ್ನ ಕಡಿಮೆ ಮಾಡಿ ಫ್ಲೆಕ್ಸ್ಗಳು ಇರಬಾರ್ದು. ಇದ್ರೂ ಅನ್ಯೂನ್ಯತೆ ಇರೋಂಥ ಜಾಗದಲ್ಲಿ ಎಲ್ಲಿ ಕಾಂಪ್ಲಿಕೇಶನ್ಗೆ ಎಲ್ಲಿ ಹಾಕಬಾರ್ದು. ಅಕಸ್ಮಾತ್ ಹಂಗೇರ ಇನ್ಸಿಡೆಂಟ್ಗಳಾದರೆ ತಕ್ಷಣ ಪೊಲೀಸ್ ಗಮನಕ್ಕೆ ತರಬೇಕು. ಮತ್ತು ಯಾವುದೇ ಕಾರಣಕ್ಕೂ ನೀವೇ ಇಂಡಿವಿಜುವಲ್ ಕಾನೂನನ್ನು ಕೈ ತಗೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು. ಮಾಡಿ ಊರು ಬಿಟ್ಟು ಹೋಗೋರು ನೀವೇ, ನಾವೇನಲ್ಲ. ಊರು ಬಿಟ್ಟು ಹೋಗೋರು ಕೊನೆಗೆ ನೀವೇ ಆಗ್ತೀರ. ಆಮೇಲೆ ಅವ್ರು ಸಮಸ್ಯೆ ಮಾಡ್ಕೊಂಡಾಗ ಎಲ್ಲರೂ ಚೆನ್ನಾಗಿ ನೆಮ್ಮದಿಯಿಂದ ಹಬ್ಬ ಆಚರಿಸ್ಕೊಂಡು ಬರ್ತಾರೆ. ಮಹಾನವಮಿ ಹಬ್ಬ ಅದ್ರ ನೆಕ್ಸ್ಟ್ ಬಂದೇ ಬಿಡುತ್ತೆ ಸ್ವಲ್ಪ ದಿವಸಕ್ಕೆ ಅಲ್ವಾ ಸರ್? ಆಗ ಎಲ್ಲ ಊರಲ್ಲಿ ಹಿರಿಯರ ಹತ್ರ ಊಟ ಆಗ್ತಿರ್ತಾರೆ, ನೀವು ಎಲ್ಲೋ ಊಟ ಮಾಡ್ಕೊಂಡು ಕೂತಿರ್ತೀರಿ, ನೀವು ಬರೋದಿಲ್ಲ. ಆಮೇಲೆ ಆಗ ನೀವು ಇಲ್ಲಿ ಎಡೆ ಹಾಕಕ್ಕೆ ಹಂಗಾಗದು ಬೇಡ. ದಯವಿಟ್ಟು ಅದ್ರ ಬಗ್ಗೆ ಗಮನ ಇರಲಿ ನಿಮಗೆ. ಆಮೇಲೆ ನೆಕ್ಸ್ಟ್ ಬಂದಾರು ಒಡವೆಗಳು ಯಾವುದೇ ಕಾರಣಕ್ಕೂ ದೇವ್ರ ಮೇಲೆ ಹಾಕಿದ್ರೆ ನೀವೇ ಜವಾಬ್ದಾರ. ಬಂದ್ಬಿಟ್ಟು ಕಳ್ತನ ಆಗಿದ್ದೇವೆ ಸರ್ ಹುಡುಕೊಡಿ ಅಂದರೆ ಶೇಖರಪ್ಪ ಖಂಡಿತ ಹುಡುಕಕ್ಕಿಲ್ಲ. ಈಗಲೇ ಯಾವುದೇ ಕಡೆ ಗಣಪತಿದ್ದು ಬಂಗಾರ ಒಡವೆ ಹಾಕಿದ್ರೆ ನೀವು ಅದ್ರ ಜವಾಬ್ದಾರಿ ನಿಂದೇನೆ. ಸರ್ ತಗೊಂಬಂದು ಹಾಕ್ಬಿಟ್ಟಿದ್ದು, ಅಕ್ಕಂದು ಹಾಕಿದೆ, ತಂಗಿದು ಹಾಕಿದೆ. ಗಣೇಶ ಪ್ರತಿಷ್ಠಾಪನೆ ಸದ್ಯ ಪುರಸಭೆ ಆಗಿದೆ. ಪುರಸಭೆಯಿಂದ, ಅಗ್ನಿಶಾಮಕದಿಂದ ಮತ್ತು ಚೆಸ್ಕಾಂ ಏನು ವಿದ್ಯುತ್ ಇಲಾಖೆಯಿಂದ ಕಂಪಲ್ಸರಿ ಅವ್ರ ಹತ್ರ ಹೋಗಿ ಲೆಟ್ರನ್ನ ನೀವು ಮಾಡಿಸ್ಕೊಂಡು ತೊಗೊಳೋದು ಒಳ್ಳೆಯದು. ತೊಗೋಬೇಕಾಗಲ್ಲ. ತೊಗೊಳ್ಳಿಲ್ಲ ಅಂದರೆ ನಿಮ್ಮದೇ ಜವಾಬ್ದಾರಿ ಇರ್ತದೆ. ಅವ್ರೇನು ಅದಕ್ಕೇನು ಚಾರ್ಜಸ್ ಏನು ಮಾಡಲ್ಲ, ಯಾರೂ ಚಾರ್ಜ್ ಕೊಡಲ್ಲ. ಈ ವಿಚಾರಕ್ಕೆ ನೀವು ಹೋಗಿ ಅನುಮತಿ ಪತ್ರ ಕೊಟ್ಟು ತೊಗೊಂಡು ಮಾಡ್ಕೊಂಡೋಗಿ. ಯಾರ ಥರ ಪಕ್ಕದ ಮನೆಯನ್ನು ತೊಗೊಂಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅವ್ರದ್ದು ಅನುಮತಿಯನ್ನು ಪಡ್ಕೊಳ್ಳೋದು ಒಳ್ಳೆಯದು. ಮತ್ತು ವಿಸರ್ಜನೆ ಬಂದಾಗ ಗಣಪತಿ ಇಡೋ ಅಂಥದ್ದು ಎಷ್ಟು ಒಳ್ಳೆಯದೋ. ಇಡಬೇಕಾದ್ರೆ ಈಗೆಲ್ಲ ಏನು ಮಾಡಿದಾರಪ್ಪ ಅಂದ್ರೆ ನಮಗೇನು ಗೊತ್ತಿರಲೇ ಇಲ್ಲ. ಈ ಕೆಲವು ಕಡೆ ಏನು ಮಾಡ್ತಾರಪ್ಪ ಅಂದ್ರೆ ಗಣಪತಿ ಇಡೋಕ್ಕೆ ಗಣಪತಿ ಬರೋ ದಿವಸ ಡೋಲು ಡಮರಗೆ ಎಲ್ಲ ಹಾಕಿ ಬಂದು ಬಿಡೋ ದಿವಸ ಎಷ್ಟು ಮಾಡ್ತಾರೋ ಇಡೋ ದಿವಸ ಮಾಡ್ತಕ್ಕಂಥವ್ರು. ಈಗ ಮೊದಲೆಲ್ಲ ತಂದು ಇಟ್ಬಿಡೋರು, ದೇವ್ರ ಪೂಜೆ ಗೀಜೆ ನಡೆದೋಗೋದು. ಈಗ ಹಂಗಲ್ಲ. ಈಗ ಗಣಪತಿ ಹೈದರಾಬಾದ್ ಇರ್ತಾರೆ, ತರ ಗಣಪತಿಗೆ ಏನಪ್ಪ ಅಂತಂದರೆ ಅವಾರ್ಡ್ಗಳು ಆಗಬಾರ್ದು, ಅದನ್ನು ಮನಗಂಡಬೇಕು. ಅದೇ ನಿಟ್ಟಿನಲ್ಲಿ ನಾವು KV ಇಲಾಖೆಗೆ ಕೂಡ ಪತ್ರ ವ್ಯವಹಾರವನ್ನು ನಾವು ಮಾಡಿದ್ದೀವಿ. ಉತ್ತಮ ಉಪಕರಣಗಳಿರಬೇಕು, ವಿದ್ಯುತ್ ಉಪಕರಣಗಳು. ಯಾವುದೋ ಕೆಟ್ಟು ಹೋಗ್ತಕ್ಕಂಥದ್ದು ತೊಗೊಂಬಂದಿಲ್ಲ ಹಾಕಿದರೆ ಯಾವುದೋ ರೀತಿ ಅವಘಡ ಸಂಭವಿಸಿದರೆ ಅದು ಬೇರೆ ಥರ ಟರ್ನಪ್ ಆಗ್ತದೆ. ಅದೇ ಸ್ವಿಚ್ಚನ್ನು ಹೋಲ್ಡರ್ಸು, ಬಲ್ಬ್ಗಳು ಯಾವುದೇ ಯೂಸ್ಲೆಸ್ ಆಗಿರಬಾರ್ದು. ಎಲ್ಲ ಕಂಡೀಷನಲ್ಲಿ ಇರ್ತಕ್ಕಂಥದ್ದು ವಿದ್ಯುತ್ ಉಪಕರಣ ಬಳಸ್ಬೇಕಂತ ಹೇಳಿ. ಮತ್ತು ಎಷ್ಟೊತ್ತು ಕುಣಿಬಿಟ್ರೆ ಕುಣಿತಾರ. ನೀವು ದಯವಿಟ್ಟು ಏನಪ್ಪ ಅಂದರೆ ಅಂಥವೆಲ್ಲ ಮಟ್ಟ ಹಾಕಲಿಕ್ಕೆ 11 ಗಂಟೆ
ಆಯೋಜಕರ ಮನಸ್ಸಲ್ಲಿ ಇರಬೇಕು, ನೋಡಪ್ಪ 11 ಗಂಟೆಗೆ ಕ್ಲೋಸ್ ಅಂತ ಹೇಳ್ಬಿಟ್ಟು ಹೋಯ್ತು. ಅದು ಬಿಟ್ಟು ಆಯೋಜಕರೇ ನಮಗೆ ಸಪೋರ್ಟ್ ಮಾಡದಿದ್ರೆ ಕಷ್ಟ ಆಗುತ್ತೆ. ನಮ್ಮನ್ನು ಬೇರೆ ಎಲ್ಲ ಸ್ಟೇಷನ್ಗೆ ಬರೋದಿಲ್ಲ, ಯಾರ್ಯಾರು ನಮಗೆ ಸ್ಟೇಷನ್ಗೆ ಬರ್ತಾರೋ ಅವ್ರಿಗೆ ದಿನನಿತ್ಯ ಅವ್ರ ಮುಖ ನಾವು ನೋಡ್ಬೇಕು, ನಮ್ಮ ಮುಖ ಅವ್ರು ನೋಡಬೇಕು, ಅಥವಾ ನಾವು ಅವ್ರಿಗೆ ಸ್ಪಂದಿಸ್ಬೇಕು, ಅವ್ರು ನಮಗೆ ಸ್ಪಂದಿಸ್ಬೇಕು.